ನಾನೇನು ಹೇಳ್ದವ್ರಿಗೆ ಬೆಳಗ್ಗೆ ಹಾಲು ಕರಿಬೇಡಪ್ಪ ಅಂತ ಹೇಳಿದೆ ನಾನು. 45,000 ಕೊಡ್ತೀರಣ್ಣ. 45 ಬಿಟ್ಟು ಬರೀ 15,000 ಕೊಡ್ತೀವಿ. 45,000 ಕೊಡ್ತೀವಿ. ಸಖತ್ತಾಗಿ ಅರ್ಚನೆ ಬರ್ತೀವಿ. ನೋಡ್ಕ ನಿನ್ನ ಕೆಪಾಸಿಟಿ ಎಷ್ಟು ಬರ್ಬೋದು ಅಂತೇಳಿ ನಿನ್ನ ಕೆಪಾಸಿಟಿ ಮಾಡ್ಕೊಂಡು ನೋಡ್ಕೊಂತ 9743 ಆಗ್ಲಾಕಿದ್ದಲ್ಲ ಅದೇನ 500,000 ನೋಡ್ಕೊಳ್ಳಿ ಕೊಡಾಕತ್ತೀವಿ. ನಾಳೆಗೆ ಒಂದು ದಿವಸ ಇದ್ರಿತ್ತಲ್ಲ 1 ಲಕ್ಷಕ್ಕೆ ಮಾರ್ತಿದ್ದಾನೆ ಅದನ್ನು ಉಳಿದಿದ್ದಕ್ಕೆ ತಾನೇ ಅವ್ನು ಬರಾಕತ್ತಿರೋದು ಲಾಸ್ ಆಗಿದ್ರು. ಬಂಧುಗಳೇ ನಮಸ್ತೆ, ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ವರ್ ಪ್ರಾಫಿಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹಸುಗಳು ಖರೀದಿ ಜೋರಾಗಿದೆ ತ್ಯಾವಣಿಗೆ ಅಸ್ಲಂ ಬಳಿ. ಏನೇ ಆಗಲಿ ನೀವು ಖರೀದಿಗೆ ಬರುವ ಮುನ್ನ ಫೋನ್ ಮಾಡ್ಕೊಂಡು ಬನ್ನಿ, ಜೊತೆಗೆ ಪರಿಶೀಲಿಸ್ಕೊಂಡು ಹಸು ಖರೀದಿ ಮಾಡುವಂಥ ವಿಚಾರ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರತಿ ಸಾರಿ ನಾನು ಹೇಳೋ ಮಾತಿಷ್ಟೇ, ನಾನು ವೀಡಿಯೋ ಮಾಡ್ಬೋದು, ಆದರೆ ಪರಿಶೀಲನೆಯ ಜವಾಬ್ದಾರಿ ನಿಮ್ಮದು ಅಪ್ಪಟ್ಟವಾಗಿರಬೇಕು. ಎಷ್ಟು ಚೆನ್ನಾಗಿ ಪರಿಶೀಲಿಸ್ಕೊಂಡು ಹೋಗ್ತಿರೋ ಅಷ್ಟು ಒಳ್ಳೆಯದು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ವೀಡಿಯೋ ಆರಂಭಿಸ್ತಾ ಇದ್ದೀನಿ. ಬನ್ನಿ. ಬಂದೋಳೆ ಈ ಹಸುಗಳು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಒಂದು ಸಾಯಿವಲ್ಲು ಯಾವುದೋ ತೊಟ್ಟು ನೋಡಿದಂಗೆ, ಬಟ್ ಹೆವಿ ಲೆಂತಿ ಇರ್ತಕ್ಕಂಥ ನಿಪ್ಪಲ್ಗಳಿದೆ, ತೊಟ್ಟುಗಳಿದ್ದಾವೆ. ಮೋಸ್ಟ್ಲಿ ಇದು ಸೋಲ್ಡ್ ಔಟ್ ಆಗ್ತಾ ಇದೆ ಅನಿಸುತ್ತೆ. ವ್ಯಾಪಾರ ಆಗಿದೆಯಾ? ವ್ಯಾಪಾರ ಆಗಿದೆ ಬಾಸ್. ಸೂಲು ಹಲ್ಲಲ್ಲಿ ಏನಿತ್ತು ಅಥವಾ 2 ಸೂಲು 6 ಇರ್ತಕ್ಕಂಥ ಬಿಡು ಸುಮಾರು ಜನ ಕಾಯ್ತಾ ಇದ್ರು. ಒಳ್ಳೆ ಹ್ಯಾಮರ್ ಥರ ಇದೆ, ಹಾಗಾಗಿ ಹತ್ತಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಬೆಲೆ ಗಿಲೆ ಏನಾದರೂ ವಿಚಾರ ಹೆಂಗೆ ಅಸ್ಲ? ಇಲ್ಲ. ಓಕೆ ಇವತ್ತು ಸಿಗೋ ಹಸುಗಳು ರೇಟ್ ಅದ್ರ ಬೆಲೆ ಯಾವ್ಯಾವ ಇದ್ರ ಹತ್ರ ಇದಾವೆ ಅದಾದ್ರ ಮಾಹಿತಿ ಮಾಹಿತಿ ಸಿಗುತ್ತೆ. ಹಚ್ಚಿ ಮಾತಾಡೋಣ ಅಂತ ಹಚ್ಚಿ. ಅದು ಗಾಡೀಲಿರೋದು ಭಾರಿ ಚೆನ್ನಾಗಿದೆ. 65 ಕತ್ತ ಸ್ನೇಹಿತರೆ, ಪಕ್ಕದಲ್ಲಿ ಏನು ಬ್ಲಾಕ್ ಕಾಣ್ತಾ ಇದೆ 65,000 ಕೇವಲ 4 ಪಡ್ಡೆ ಅಷ್ಟೇ. 65-70 ಹಿಂಗೆ ಅಲ್ಲೇ ಸುತ್ತಾಡ್ತಾ ಇರುತ್ತೆ. ನೀವು ರೇಟ್ ಬಗ್ಗೆ ನೀವು ಅದು ಯಾಕೆ ತಲೆ ಕೆಡ್ಸ್ಕೊತೀರಿ? ಅಸ್ಲಾಮಿಗೆ ಫೋನ್ ಮಾಡಿರಿ, ಹಸು ನೋಡಿರಿ, ಪರಿಶೀಲಿಸ್ರಿ, ಗಮನಿಸ್ರಿ, ಚೆಂದ ಇತ್ತು ಅಂದರೆ ಖರೀದಿ ಮಾಡಿಕೊಳ್ರಿ ಅಷ್ಟೇ, ಬೇರೆ ಮಾತಿಲ್ಲ. ನಾಲ್ಕು ಮಲೆಗೆ ಹಾಲು ಬಂದಿಲ್ಲ ಅಂದರೆ ಮೈ ಬಂದರೆ 5 ನಿಮಿಷನ ಹಾಕ್ಲ ಇಟ್ಕೋಬೇಡ. ನೀನು ಬಿಡು ತಗ, ಎಲ್ಲರ ಬಿಟ್ಗ ನಿನಗೆ ಗೇಕ್ ನಿನಗೆಲ್ಲ ಅನುಕೂಲ ನೋಡ್ಕೊಂಡು ತಗೊಂಡು ಇದು ಹಾಕ್ಲ. ಜರ್ಮನ್ ಅಂತಾರೆ ಇದಕ್ಕೆ, ಜರ್ಮನ್ ಬ್ರೀಡ್. ನಮ್ಮ ಇದಕ್ಕೆ ತಳಿ ಹೊಲಗಳಿಗೆ ಒಂದಡಿಕೆ ಬೇಕು. ಈಗ ಅಣ್ಣ ನಾನು ಹೇಳ್ತೀನಿ ನೀರಿಗೆ ಮೇವು ಎಂತದ್ ಬೇಕು ಮೇವು ಎಂತದ್ ಬೇಕು ಹೇಳ, ಇಲ್ಲ ಹಾಕ್ತೀನಿ. ನೀನು ಎಂತ ತಂದು ಕುಡಿಸ್ತೀನಿ. ನಿನಗೆ ಏನು ಬೇಕೆಲ್ಲ ನೋಡ್ಕೊಂಡು ತಗೊಂಡು ತಿಂಡಿ ತಿನ್ನೋದು, ಮೇವು ತಿನ್ನೋದು, ನೀರು ಕುಡಿಯೋದು, ನಿನಗೆ ಪ್ರತಿಯೊಂದು ಇಲ್ಲಿ ಗ್ಯಾರಂಟಿ ಇರ್ತದೆ. ಈಗ ಗಬ್ಬುದ್ ನಿನಗೆ ಯಾಕೆ ಕೊಡ್ತೀವಿ ಅಂದರೆ ನಿನ್ನ ಮನೆಗೆ ಹೋದು ನಿನಗೆ ಕರ್ಕೊಂಡ್ಬಿಟ್ಟು ಕೊಟ್ಬಿಟ್ರೆ ಮಾಡ್ತೀವಿ. ನೋಡ್ಕ ನಿನ್ನ ಕೆಪಾಸಿಟಿ ಎಷ್ಟು ಬರ್ಬೋದು ಅಂತೇಳಿ. ಇಬ್ರದ ಎಷ್ಟು ಸೂಲು ಹಲ್ಲಿದು? 2 ಎಕರೆ 6 ಹಲ್ಲು. ಹಾಲಿನ ಗ್ಯಾರಂಟಿ ಇಲ್ಲ ಅಂದ್ರಲ್ಲ? ಹಾಲಿನ ಗ್ಯಾರಂಟಿ ಇಲ್ಲ. 4 ಟೆಟ್ನಾಗ ಹಾಲು ಬರಲಿದೆ. ಗ್ಯಾರಂಟಿ ಇಲ್ಲ. ಹಾಲು ಕರೆಯೋದು ಅವ್ರ ಜವಾಬ್ದಾರಿ. ಟೋಟಲ್ ಎಷ್ಟು ಸೇಲ್ ಆದವು ಇವತ್ತು? ಮಾರಾಟ ಆಗಿದೆ ಇವತ್ತು? 6 ಸೇಲ್ ಆಗಿದ್ದಾವೆ. 6 ಸೇಲ್ ಆಗಿದೆ. ಇನ್ನೆಷ್ಟಿದಾವೆ ಟೋಟಲ್? 1 2 3 4 ಒಟ್ಟು ಇನ್ನೊಂದು 5 ಉಳಿದಾವೆ. ಇನ್ನೊಂದು 5-6 ಉಳಿದಾವೆ. ಇದು ಸೇಲ್ ಆಗ್ತದೆ ಸಂಜೆ ಮಟ್ಟ, ಸಾಯಂಕಾಲ ಸೇಲ್ ಆಗುತ್ತೆ. ಮತ್ತು ಹೊಸ ಬ್ಯಾಚು ನೆಕ್ಸ್ಟ್ ನಾಳೆ ಸೋಮವಾರ. ಬಂಧುಗಳೇ, ಏನಿದ್ರು ಕೂಡ ಇವತ್ತು ಅಸ್ಲಾಂ ಅವ್ರ ಬಳಿ ಸುಮಾರು ಒಂದು 5-6 ಹಸು ಇದ್ರು. ಸಂಜೆ ಸೋಲ್ಡ್ ಆಗ್ಬೋದು ಅಥವಾ ಸೋಲ್ಡ್ ಆಗದೆ ಇರ್ಬೋದು. ಹೇಗಾರು ಇರಲಿ, ಕನ್ಫರ್ಮೇಷನ್ಗೆ ಒಂದು ಸತಿ ಫೋನ್ ಮಾಡ್ಕೊಳ್ಳಿ. ಫೋನ್ ಮಾಡ್ಕೊಂಡು ಬರೋವಂಥ ಪ್ರಯತ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಕಡಿಮೆ ರೇಟಿಗೆ ಹಸುಗಳು ಬೇಕು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಈ ಕಡೆ ಬರಲಿಕ್ಕೆ ಒಂದು ಅನುಕೂಲ. ಹಾಲು ಅತಿ ಹೆಚ್ಚು ರೇಟ್ ಹಸು ಇದ್ದರೂ ಕೂಡ ಹಾಲು ಅತಿ ಹೆಚ್ಚು ಇರುತ್ತೆ. ಇವೆಲ್ಲ ಹಾಲಿನ ಗ್ಯಾರಂಟಿ ಕೂಡ ನಮ್ಮಲ್ಲಿ ಸದ್ಯಕ್ಕೆ ಸಿಗೋಲ್ಲ. ನೀವೇನೇ ಇದ್ರೂ ಫೀಲ್ಡ್ನಲ್ಲಿ ಮೇಂಟೈನ್ ಮಾಡ್ಕೊಂಡು ಮಾಡ್ಕೋಬೋದು. ಹಾಲು ಬರೋ ಥರ ಹಸು ಇದ್ದರೆ ಮಾತ್ರ ನಿಮ್ಗೆ ಕೊಡ್ತೀವಿ ಅನ್ನೋ ಮಾತಂದಿದ್ದಾರೆ. ಇವ್ರದ ಬೋಡಿ ಇದೆಯಲ್ಲ 6 ಹಲ್ಲು ಪಡ್ಡೆ. ಸೂಲೇನು 1-2 ಕರ 2 ಎಕರೆ 2 ಎಲೆಕ್ಟ್ರಿಷನ್ ಬಿಡು 6 ಹಲ್ಲು ಪಡ್ಡೆ. ಒಂದು ವೇಳೆ ಬೆಲೆ ಅವ್ರು ಕೇಳೋಕ್ಕೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವ್ಯಾಪಾರ ನಡೀತಾ ಇದೆ. ಅವರು ಹೇಳುವಂಥ ರೇಟು ಆಮೇಲೆ ವ್ಯಾಪಾರಸ್ಥರು ಬಂದಿದ್ದ ಸಂದರ್ಭದಲ್ಲಿ ಅವರಿಗೂ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾರೆ. ಹೆಚ್ಚು ಕಡಿಮೆ ಸಮೀಪದ ಬೆಲೆನೂ ನಾನು ಕೇಳ್ತಾ ಇರ್ತೀನಿ, ಎಷ್ಟು ಆಗ್ಬೋದು ಅಣ್ಣ? ಆದರೆ 70,000 ಹೇಳ್ತೀವಿ, 60,000 ಕೊಡ್ತೀವಿ. ಓಕೆ.
ಹಿಂಗಿದೆಪ್ಪ ಬೆಲೆ ಒಂದು 65 ಆಸುಪಾಸು ಸಿಗುತ್ತೆ ಅಂತೇಳಿ ಆಗ್ಬೋದು ಏನು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟಾಗಿ ಬಂದರೆ ಇನ್ನೊಂದು 2-3 ಸಾವಿರ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ. ಕೊಟ್ಬಿಡ್ತೀರಿ ನೇರವಾಗಿ ಬರ್ರಿ ಅದು ಡೈರೆಕ್ಟಾಗಿ ಬರ್ಬೇಕು. ನೇರವಾಗಿ ಬಂದರೆ ಆಯ್ತಲ್ಲ, ಇನ್ನೂ 2-3 ಸಾವಿರ ಹೆಚ್ಚು ಕಮ್ಮಿ ಆಗಲಿ ಕೊಟ್ಬಿಡ್ತೀವಿ. ಕೊಟ್ಬಿಡ್ತೀವಿ. ಮಾತು ಸರಿ ಇದೆ, ಅದ್ರಾಗೇನು 2 ಮಾತಿಲ್ಲ. ಹಿಂಗೆ ಇನ್ನೊಂದು 2-3 ರಸೀದು ತೋರಿಸ್ಬಿಡ್ರಿ ಅಣ್ಣ. ಒಂದು 15 ದಿವಸ ಬೇಕು, ಇನ್ನೊಂದು 15 ದಿವಸ ಬೇಕು. 2 ಲಕ್ಷ ಬೇಕನ್ನು ಇನ್ನೂ 6 ಇದೆ ಕರ ಬಡ್ಡೆ ಅಂತಪ್ಪ, ಇನ್ನು 15 ದಿವಸ ಕೇಳ್ತಿದ್ದಾರೆ. ಹೌದು ಸಾಹಿವಾಲು ಎಲ್ಲ ಸುಸ್ತಲ್ಲಿದೆ, ಬೆಳಿಗ್ಗೆ ಬಂದಿದ್ದಾವಲ್ಲ. ಈಗ ಒಂದು ಅರ್ಧ ತಾಸು ಆಯ್ತು. ಅರ್ಧ ತಾಸು. ಬಂಧುಗಳೇ, ಸಾಹಿವಾಲ್ ಮಿಶ್ರಿತ HF ಇದು. ಒಂದು ಸಾರಿಗೆ ಎಷ್ಟು ಬರ್ಬೋದು ಏನು ಎಲ್ಲ ವಿಚಾರಿಸ್ತೀನಿ. ಹಾಂ ಅವ್ರು ಹೇಳಿರೋದು ಒಂದು ಟೈಮಿಗೆ 15-16 ಲೀಟರ್ ಹಾಲು ಹೇಳಿದ್ದಾರೆ. ಒಂದು ಟೈಮಿಗೆ ಒಂದು ಹೊತ್ತಿಗೆ 15-16 ಲೀಟರ್ ಹಾಲು ಹೇಳಿದ್ದಾರೆ. ಓಕೆ ಇದು 6 ಹಲ್ಲು. 6 ಹಲ್ಲು ಸಾಹಿವಾಲ್ ಮಿಕ್ಸ್ ಬ್ರೀಡು. ಸಾಹಿವಾಲ್ ಮಿಕ್ಸ್ ಬ್ರೀಡು ಅಂದರೆ HF ಅಣ್ಣ ಮುಗ್ದಣ್ಣ ಹಾಕ್ಕೊಡ್ತೀಯಾ ಹಿಂಗೆ? ಹಾಕ್ಕೊಡ್ತೀನಿ. ಬಂಧುಗಳೇ, ಇದು ಸಾಹಿವಾಲ್ ಮಿಶ್ರಿತ HF ಇದೆ. ಒಂದು 10 ಮೇಲೆ ಹಾಲಿನ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು. ತೊಟ್ಟು ಇಟ್ಟು ಎಲ್ಲ ಬರೀ ಜೋರಾಗಿದೆ. ಸ್ವಲ್ಪ ನೀವು ಕೂಡ ಚೆನ್ನಾಗಿ ಕೇರ್ ಮಾಡಿ. HF ಮಿಕ್ಸ್ ಇದೆ, ಪ್ಯೂರ್ ಬರೋದಿಲ್ಲ, ಇದು HF ಮಿಕ್ಸ್ ಬರುತ್ತೆ. ಹಾಲಿನ ನರಗಳೆಲ್ಲ ಕೂಡ ನೋಡ್ತಾ ಇರೋದು. ಈ ಥರ ಹಸುಗಳಲ್ಲಿ ಅತಿ ಹೆಚ್ಚು ದೇಶೀಯ ತಳಿಗಳು ಇದ್ರೂ ಕೂಡ ಅದು HF ಮಿಕ್ಸ್ ಬಂದರೆ ನೀವು ಚೆನ್ನಾಗೆ ಫೀಡ್ ಮೇಂಟೈನ್ ಆಗಲೇಬೇಕು ಖಂಡಿತ. ರೇಟಿಂದ ಹೆಂಗೆ ಎಲ್ಲಿಂದ ಎಲ್ಲಿಗೆ ಆಗ್ಬೋದು ಇಬ್ಬರಿದ? ಇದಕ್ಕೆ ರೇಟು 1 ಹೊತ್ತು ಹೇಳ್ತೀವಿ. ಒಂದು 85-90 ಬಂದರೆ ಕೊಡ್ತೀವಿ. ಓಕೆ. ಈ ಕಡೆ ಸಾಯಿವಲ್ಲು ಅಲ್ಲ, ಈ ಕಡೆ HF ಅಲ್ಲ, ಮಿಕ್ಸ್ ಇದೆ. ಹಾಲ್ ಬ್ಲಾಕು 2 ಮಿಕ್ಸ್ ಇದೆ. ಓಕೆ ಅಣ್ಣ, ಹಿಂಗೆ ತಗೋಣ, ಈ ಕಡೆ ತಗೋ. ಇದು ಹಾಲು ಡಿಗ್ರಿ ಫ್ಯಾಟ್ ಎಲ್ಲ 1 ನಂಬರ್ ಬರ್ತದೆ ರೀ. ಮೇಲೆ ಇದ್ದಂಗೆ ಅಲ್ಲ ಫ್ಯಾಟ್ ಬರುತ್ತೆ, HF ಮಿಕ್ಸು ಅಂತ ಫ್ಯಾಟ್ ಬರುತ್ತೆ. ಸಾಧ್ಯ ಅಲ್ಲ ಅಣ್ಣ? ಫುಲ್ ಸಾರಿ, ಬರ್ರಿ ನೋಡ್ಕೊ ಬರ್ರಿ, ಬರ್ರಿ ಕುತ್ಕೊ ಬರ್ರಿ, ನೋಡ್ಕೊ ಬರ್ರಿ. ಸಮಾಧಾನ ಇತ್ತರಪ್ಪ? ಫುಲ್ ಸಮಾಧಾನ. ಹೇಳ್ರಿ, ಇಳಿದ್ರೆ ಎಷ್ಟನಿದೆ ಅಣ್ಣ ಇದು? ಇದು ಹೇಳಿದೆ 2ನೇ ಕರ. 6 ಇದೆ. ಇನ್ನೊಂದು ಫುಲ್ಲು ಕೆಚ್ಚಲು ತುಂಬಿದೆ. ಇದು ಕೆಚ್ಚಲು ತುಂಬಿರ್ತಕ್ಕಂಥ ಬ್ರೀಡು. HF ಫ್ರೆಶ್ ಇಲ್ಲ, ಸ್ನಾನ ಆಗಿಲ್ಲ, ಆದರೂ ರೇಟ್ ಕೇಳುವ, ಬೆಲೆ ಕೇಳುವ, ಸೂಲು ಹೇಳುವ ಏನಂತೆ ಹೇಳಿ ಬಸ್. ಸೂಲು ಹಾಲು ಹೇಳಿ, ಸೂಲು ಹಾಲು ಹೇಳ್ಬಿಡಿ. ಬರೀ 85,000 ವ್ಯಾಪಾರ ಹೇಳ್ತೀವಿ. 75,000 ಬಂದರೆ ಕೊಟ್ಬಿಡ್ತೀವಿ. ಓಕೆ. 75,000 ಕೊಡ್ತೀವಿ. 1,000-2,000 ಹೆಚ್ಚು ಕಮ್ಮಿ ಆದ್ರೆ ಕೊಟ್ಬಿಡ್ತೀವಿ. ಓಕೆ. ಇವತ್ತು ಇವತ್ತೆಲ್ಲ ಸೇಲ್ ಮಾಡಿಸ್ಬೇಕಂತ ನಿಂತು ಬಿಟ್ಟಿರಿ. ಬರೀ 85,000 ವ್ಯಾಪಾರ. 75,000 1,000-2,000 ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡೋದೆ ಅತ್ಲಾಗೆ. ಕೊಟ್ಬಿಡೋದೆ. ಒಂದು ವೇಳೆ ಕೇಳಿದ್ರಲ್ಲ 70+, ಅವ್ರು 85 ಬಿಟ್ಟರೆ 70-75 ಆಸುಪಾಸು ಅಲ್ಲಿ ಇದೆ. ಇವತ್ತೆಲ್ಲವೂ ಕೂಡ ಸೋಲ್ಡ್ ಔಟ್ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಸುಕ್ಕೊಂಡು. ಬಟ್ ಹಂಗೇನಿಲ್ಲ, ನೀವು ಬಂದಾಗ ಸೋಮವಾರ ಮತ್ತೆ ಒಂದು ಹೊಸ ಲಾಟ್ ಹೆಚ್ಚು ಕಮ್ಮಿ ಅವ್ರು ಡೈರೆಕ್ಟಾಗಿ ಬಂದರೆ ಇನ್ನೂ 2,000 ಹೆಚ್ಚು ಕಮ್ಮಿ ಕೊಟ್ಬಿಡ್ತೀರಿ. ಸೋಮವಾರ ಮತ್ತೆ ಬ್ರೀಡ್ ಬರ್ತಾವಲ್ಲ, ಇನ್ನೊಂದು 10-15 ಬರ್ತಾವಪ್ಪ. 25 ಜನ ಬರ್ತಾರೆ ಮತ್ತೆ ಸೋಮವಾರ. ಹಾಂ ಓಕೆನಾ ಅಣ್ಣ. ಲಾಸ್ಟ್ ಹೆಚ್ಚು ಬಿಡ್ತೇನೆ ನಮ್ಮ ಹೇಳಿದ್ನಣ್ಣ 85,000 ಅಷ್ಟೇ ತಗೊಂಡೋಗಪ್ಪ ನೀನು. ಆಗಲಿ ಬಿಡು, ಚೆನ್ನಾಗಿದೆ. ಹೆಸರು ನೋಡೋಕೆ ಚೆನ್ನಾಗಿ ತೋರಿಸ್ಬೇಕು ನನಗೆ, ಅದು ಹೆಂಗಿದೆ ಏನು ಅಂತ. ಚೆನ್ನಾಗಿದೆ, ಆಗ್ಬೋದು. ಗುಡ್. ನೋಡ್ರಿ, ಈಗ ಆಯ್ತಲ್ಲ, ಈ ಬಾಟಲ್ ಬಿದ್ದಲ್ಲ, ಈ ತೊಟ್ಟಿಂತ ಗ್ಯಾಪ್ ಬರ್ತದೆ. ಈ ತೊಟ್ಟು ಬಾಟಮ್ ನೀವು ಹೇಳ್ರಿ. ಈಗ ಹೇಳಿದ್ನಲ್ಲ 75,000 ಹೇಳಿದೆ. ಮಾಲಿ ತಕ್ಕಂತ ವ್ಯಾಪಾರ, ಮಾಲಿ ತಕ್ಕಂತ ಹೇಳಿದೀನಿ. ಈಗ ಯೂಟ್ಯೂಬ್ನಾಗ ಐತಲ್ಲ 80,000 ವ್ಯಾಪಾರ ಹೇಳಿದೆ. ಆ ವ್ಯಾಪಾರ ನಿಮ್ಗೆ ಹೇಳಿಲ್ಲ. 70,000 ಹೇಳಿದ್ವಿ. ಕೇಳ್ರಿ, 75. ಅವರು ಒಂದು 60 ಆಸುಪಾಸು ಇದ್ದಾರೆ. ಆಗ್ಬೋದು, ನನಗನ್ಸುತ್ತೆ ಒಂದು 60,000 ಆಗ್ಬೋದು. 55 ಕೇಳ್ತಿದ್ದಾರಪ್ಪ. ಕರೆಕ್ಟ್ ಇದೆ. ಮೇಯಿಸ್ಬೇಕು ನಾವು, ಮಡೆ ಕಟ್ಟಿಸ್ಬೇಕು. ಹೇಳ್ಬಿಡ್ರಿ, ಅಲ್ಲ ರೇಟ್ ಕೇಳಿದ್ರೆ ಅದು ಕರೆಕ್ಟ್ ಐತಿ, ಹಂಗೇನಿಲ್ಲ ಅವರು.
ಯಾವ್ದು 75 ಅಂದ್ರೆ ದನ ಫ್ರೀ ಕೊಡ್ತೀನಿ, ಅಷ್ಟು ದನ ಇಟ್ಕೊಡ್ತೀನಿ ನಿಮಗೆ. 85,000 ರೀ ದನ ಕೊಟ್ಟಿರೋದು ಅದು. 65 ಮೇಲೆ ಕೇಳ್ರಿ, 45,000 ಕೊಡ್ತೀರಣ್ಣ. 45 ಕೇಳ್ರಿ, 45 ಕೊಟ್ಟು ಬರೀ 15,000 ನಿಮಗೆ 45,000 ಕೊಡ್ತೀವಿ. ಬರಂಗಿಲ್ಲ, 45,000 ಕೊಡ್ತೀವಿ, ಕೊಡು. ಕೇಳ್ಬೋದು ಬರಂಗಿಲ್ಲ. 45 ಕೇಳ್ಬೋದು ಸರ್, ಬರಂಗಿಲ್ಲ. 45,000ಕ್ಕೆ ನಿಂತಿದೆ. ಆಯ್ತು ಸರ್, ಕೇಳ್ರಿ ಸರ್, ಕೇಳ್ರಿ. ಬಂದೊಳ್ಳೆ ಹಾಲ್ ಬ್ಲಾಕ್ HF ಏನಿದೆ ನೋಡ್ತಾ ಇದ್ವಿ. ಸೂಲು ಹಲ್ಲು ಅಣ್ಣ ಹಂಗೆ ಸ್ವಲ್ಪ ಮಳೆಯಲ್ಲೂ ಹಾಕಿದ್ರೆ 3ನೇ ಕರದ್ದು ವ್ಯಾಪಾರ ಹೇಳೋದು ಬರೀ 75,000. 60 ಮೇಲೆ ಬಂದ್ರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ. 60 ಮೇಲೆ ತೂರು ಬಿಡ್ತಾರೆ. ಅಯ್ಯೋ ಇಂತ ನೆಪಲ್ಲಿದೆ HF. ತೊಟ್ಟು ಇಟ್ಟು ಎಲ್ಲ ತುಂಬ ಲೆಂತಿನಿದೆ. ಎಷ್ಟು ದಿನ ಕಾಯಬೇಕು ಇನ್ನೂ ಇದು? ಇನ್ನೊಂದು 15 ದಿವಸ ಬೇಕು, ಒಂದು 12 ದಿವಸ ಅಂತೂ ಬೇಕೇ ಬೇಕು. 12 ದಿವಸ ಬೇಕೇ ಬೇಕಾ? ಬೇಕು. 60 ಮೇಲಿದೆ ನೋಡ್ರಪ್ಪ ಬೋಡಿ. 60 ಮೇಲೆ 60 ಹೆಚ್ಚು ಕಮ್ಮಿ ಕೊಟ್ಟು ಬಿಡ್ತೀರಿ. ಹೌದು, ವ್ಯಾಪಾರ ಹೇಳೋದು 75,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇನ್ನೇನು 75 65 ಮೇಲೆ ಆಸುಪಾಸು ಅಂತ ಹೇಳ್ಬಿಡತ್ತಲ್ಲ, ಮುಗೀತು. 65 ಮೇಲಿಲ್ಲ, 65 ಒಳಗೆ 60 ಮೇಲೆ 60 ಮೇಲೆ ಬಂದ್ರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ. ಸರಿ 60 65 ಒಳಗೆ ಆಟ ಆಡ್ತಾ ಇದೆ. ಹೌದು. ಓಕೆ. ಒಂದು ವೇಳೆ ಒಟ್ಟು ಹಸುಗಳು ಸೋಲ್ಡ್ ಆಗ್ತಾ ಇದೆಯಪ್ಪ, ವ್ಯಾಪಾರ ಆಗ್ತಾ ಇದೆ. ಆಗಲಿ ಕಟ್ಟಿ ಜಾಸ್ತಿ ಬೇಡ. ನೋಡ್ತಾ ಇದ್ದಾರೆ ಹಸುನ ತುಂಬ ಜನ, ನಾನು ಕೂಡ ಮಾಡಿದಷ್ಟು ಮಾತಾಡ್ತೀನಿ. ಸೌಕರ್ಯ ತಡಿ, ಭಾರಿ ಚಂದ ಹಸುನ ಆಯ್ಕೆ ಮಾಡ್ತೀರಿ. ಸ್ಟೈಲ್ ನನಗೆ ಭಾರಿ ಇಷ್ಟ ಆಯ್ತು ನಿಂದು. ಒಂದು ಹಸು ನೋಡ್ತಾ ಇದ್ದೆ, ಪರಿಶೀಲಿಸ್ತಾ ಇದೆ ಎಲ್ಲ ರೀತಿ. ಹಿಂಗೆ ಪರಿಶೀಲಿಸ್ಕೊಂಡು ತಗೋಬೇಕು ಹಸುನ ಅಂದ. ಈ ಹಿಂದೆ ಎಷ್ಟು ತಗೊಂಡಿದ್ರಿ ಈ ಕಡೆ? ಸರ್ ಈಗ ಎರಡು ತಗೊಂಡಿದ್ದೀವಿ ಸರ್. 2 ಹಸು ತಗೊಂಡಿದ್ರಿ. ಹೆಂಗಿದಾವಪ್ಪ ಅವು? ಸರ್ ಚೆನ್ನಾಗಿದಾವೆ. ಯಾವ ಊರು ಸರ್? ಕಾಲಿಗೆರೆ ಬರಮ್ಸಾರ ಹತ್ರ. ಭರಮಸಾಗರ, ಚಿತ್ರದುರ್ಗ. ಸರ್ ಚಿತ್ರದುರ್ಗ. ಓಕೆ. ಹೆಂಗೆ ಕಾಂಟ್ಯಾಕ್ಟ್ ಎಲ್ಲ ಹೆಂಗೆ ಬೆಳೀತಾ ಇದೆ ನಿಮಗೆ? ಇದು ಚೆನ್ನಾಗಿ ಬೆಳೀತದೆ ಇವ್ರ ಹತ್ರ ಅಂತ ಬಂದಿದ್ದೀರಿ. ಓಕೆ. ಒಟ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಇಲ್ಲ ಹಸುಗಳು ಸಿಗ್ತಾ ಇದೆ ಅಂತ ಗೊತ್ತಾಗಿದ್ದು? ಹ್ಞೂ ಸರ್, ಗೊತ್ತಾಗಿ ಯೂಟ್ಯೂಬ್ ಮಾಡಿದ್ವಿ. ಯೂಟ್ಯೂಬ್ ವಿಡಿಯೋ, ನಮ್ಮ ವಿಡಿಯೋ ನೋಡೇ ಬಂದಿದ್ದೀರಿ. ಹ್ಞೂ ಸರ್. ಥ್ಯಾಂಕ್ ಯು ಸರ್. ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ನೀವು. ಹ್ಞೂ ಸರ್. ಓಕೆ. ನನಗೆ ಒಂದು ಖುಷಿ ಏನಂತ ಗೊತ್ತಾ ನಿಮ್ಮ ಬಗ್ಗೆ? ಹ್ಞೂ ಸರ್. ವ್ಯಾಪಾರ ಮಾಡೋ ಸ್ಟೈಲು, ಹಸು ಪರಿಶೀಲನೆ ಇವೆಲ್ಲ ಮಾಡ್ತಾಯಿದ್ರಿ. ಆಯ್ತಪ್ಪ, ಒಳ್ಳೇದಾಗಲಿ. ಮತ್ತೆ ಮುಂದಿನ ದಿನಗಳಲ್ಲಿ ಬರೋ ಅಂಥದ್ದು ಏನಾದ್ರು ಇದೆಯಾ ಹಸು? ಇದೀವಿ ಸರ್ ಬರೋದು. ಓಕೆ, ಖುಷಿ ಆಯ್ತು. ಹೆಸರು ಕೇಳೋದು ಮರ್ತುಬಿಟ್ಟೆ ನಾನು. ಹೆಸರು KN ಶಿವಕುಮಾರ್ ಅಂತ. ಶಿವಕುಮಾರ್ ಅಣ್ಣ, ಒಳ್ಳೇದಾಗ್ಲಪ್ಪ. ನನಗೇನು ಗೊತ್ತಾ, ನಾವು ವೀಡಿಯೋ ಮಾಡೋದು ದೊಡ್ಡದಲ್ಲ, ನೀವು ತಗೊಂಡೋಗಿ ಚೆನ್ನಾಗಿ ಸಾಕ್ಕೊಂಡು ಚೆನ್ನಾಗಿ ಇಟ್ಕೊಳ್ತೀರಲ್ಲ, ಅದೇ ಗ್ರೇಟು. ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು. ಹಂಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡ್ರಿ, ನೋಡೋಣ. ಮಾಡ್ತಿದ್ದಾರೆ ಸರ್, ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಬೇರೆಯವರು ಮಾಡೋಕೆ ಹೇಳ್ಬಿಡಿ. ಬೇರೆ ಹೇಳ್ತಿದ್ದಾರೆ ಸರ್. ಓಕೆ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಓಕೆ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿದ್ರು ಪಾಪ. ನಾವು ಖುಷಿ ಆಗುತ್ತೆ, ಒಳ್ಳೇದಾಗಲಿ. ರೈತರು ಪಾಪ, ವ್ಯಾಪಾರಸ್ಥರು ರೈತರು. ಸಖತ್ತಾಗಿ ಅರ್ಚನೆ ಬರ್ತೀವಿ. ಯಾರು ತಗೊಂಡ್ರು? ಹೋದ್ರ ಅವರು ಸ್ವಲ್ಪ ಬಂದೊಳಗೆ. ಇದೊಂದು ಚಂದ ಇರ್ತದೆ ಬ್ರೀಡ್. ಇದು ಸೋಲ್ಡ್ ಔಟ್ ಆಗಿದೆ ಆ್ಯಕ್ಚುಲಿ. HF ಮಿಕ್ಸ್ ಬ್ರೀಡ್ ಕ್ರಾಸ್. ಇದು ಮನೆಗೆ ಸಕ್ಕತ್ತಾಗಿ ಸೆಟ್ ಆಗುತ್ತೆ. ಏನು ಚೆನ್ನಾಗಿ. ಅಲ್ಲಿಂದ ಏನಾದ್ರು ಮಾಹಿತಿ ಐತೆ ನಿಮ್ಗೆ? ಏನಾದ್ರು ಎಷ್ಟು ಅಲ್ಲಿಂದ ಏನಂತ? ಕಡಿಮೆ ಐತೆ. 4 ಕಡಿಮೆ ಐತೆ, ತಗೊಳ್ಳಿ. ಚಚ್ಚಲ ಭಾರಿ ಚಂದ ಐತಿ.